ಇವರನ್ನ ಉಚ್ಚಾಟನೆ ಮಾಡಿದ ನಂತರ ಬಿಜೆಪಿ ಪಾಳಯದಲ್ಲಿ ಮತ್ತು ಯತ್ನಾಳಗೌಡರ ಬೆಂಬಲಿಗರ ಪಾಳಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಒಂದು ರೀತಿ ಕೇಸರಿ ಮನೆಯಲ್ಲಿ ಹಿಂದೂ ಧ್ವನಿಗಳಿಗೆ ಬ್ರೇಕ್ ಬಿತ್ತ ಅನ್ನುವಂತಹ ಪ್ರಶ್ನೆ, ಬ್ರೇಕ್ ಬೀಳುತ್ತಿದೆಯಾ ಅನ್ನುವಂತಹ ಪ್ರಶ್ನೆ, ಒಬ್ಬೊಬ್ಬರನ್ನೇ ಸೈಡ್ ಲೈನ್ ಮಾಡುವಂತಹ ಕೆಲಸ ರಾಷ್ಟ್ರ ಮಟ್ಟದಲ್ಲೂ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲೂ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಇವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಅಪ್ಡೇಟ್ಗಳತ್ತ ಗಮನ ಹರಿಸೋದಾದ್ರೆ, ಇವತ್ತು ಯತ್ನಾಳ್ ಬಣದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋಂಥದ್ದು ಮುಖ್ಯ. ಮತ್ತೊಂದು ಕಡೆ ಈ ಉಚ್ಚಾಟನೆ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಯತ್ನಾಳ್ ಬಣದ ಹಲವರು ವರಿಷ್ಠರ ಮುಂದೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಹಿಂದುತ್ವ ಮುಕ್ತ ಬಿಜೆಪಿ ಅನ್ನೋದ್ರ ಬಗ್ಗೆ ನೀವು ಮೊನ್ನೆಯೂ ಕೂಡ ಒಂದು ವಿಚಾರವನ್ನ ತಿಳಿಸಿದ್ರಿ. ಪ್ರತಾಪ್ ಸಿಂಹ ಆಗಿರ್ಬೋದು, ಯತ್ನಾಳ್ ಗೌಡರಾಗಿರ್ಬೋದು, ಹಾಗೇನೆ ಸಿಟಿ ರವಿ. ಇನ್ನ ನಾವು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಗಮನಿಸೋದಾದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಪ್ರವೀಣ್ ಭಾಯ್ ತೊಗಾಡಿಯಾ ಅವರನ್ನು ಕೂಡ ಸೈಡ್ ಲೈನ್ ಮಾಡುವಂತಹ ಕೆಲಸ ಆಯಿತು. ವ್ಯವಸ್ಥಿತವಾಗಿ ಕೆಲಸಗಳಾದವು. ಅಂದ್ರೆ ಈಗ ಕಂಪ್ಲೀಟ್ಲಿ ಇವರು ಬಿಜೆಪಿಯವರು ತಮ್ಮ ಪ್ರಣಾಳಿಕೆಯಲ್ಲಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಹಿಂದುತ್ವ 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 ಅಂತ ಜಪ ಮಾಡ್ತಾರೆ. ಆದ್ರೆ ಹಿಂದುತ್ವದ ಬಗ್ಗೆ ಮಾತಾಡುವಂತವರು ಅಥವಾ ನೇರವಾದಿಗಳು, ನಿಷ್ಠುರವಾದಿಗಳನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಯಾಕೆ? ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಏನು ಗೊತ್ತಾ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನೆಲ್ಲ ಹೇಳಿಕೆಗಳನ್ನ ಅವರು ಕೊಡ್ತಾರೆ ನೋಡಿ. ಒಬ್ಬೊಂದು ದೌರ್ಬಲ್ಯ, ಮತ್ತೊಂದು ಸಾಮರ್ಥ್ಯ ಎರಡಿರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಸಾಮರ್ಥ್ಯ ಇದೆ. ಆಮೇಲೆ ಸಮ್ಟೈಮ್ಸ್ ನಮ್ದೇನಾಗಿರುತ್ತೆ ಗೊತ್ತಾ, ನಮ್ಮ ಕೆಲವು ವಿಚಾರಗಳು ಬಹಳ ಬೇಗ ಅಟ್ರಾಕ್ಟ್ ಆಗಿಬಿಡ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ ತಕ್ಷಣ ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇತ್ತು, ಸುದ್ದಿ ಆಗ್ತಾ ಇತ್ತು, ಮತ್ತೊಂದು ಆಗ್ತಾ ಇತ್ತು. ಅದನ್ನೇ ಅವರು ಎನ್ಕೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಈ ವಾಟಾಳ್ ನಾಗರಾಜ್ ತಗೊಳ್ಳಿ. ವಾಟಾಳ್ ನಾಗರಾಜ್ ನಮ್ಗೆ ಏನಾಗ್ಬಿಟ್ಟಿದೆ, ಅವ್ರದ್ದು ಈಗ ಮಹಾನ್ ಹೋರಾಟಗಾರರವರು. ಆಮೇಲೆ ಅವ್ರದ್ದು ವರದಿ ಅದೆಲ್ಲ ಇದೆ, ಅವ್ರ ರೋಡ್ ಎಲ್ಲ ಇದೆ, ಅವ್ರದ್ದು ಏನು ಪುತ್ಥಳಿ ಪ್ರತಿಷ್ಠಾಪನೆ ಎಲ್ಲ ಇದೆ. ಕೊನೆಗೆ ಈಗಿನ ಜನಮಾನಸಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಅವ್ರೇನು ಕತ್ತೆ ಕುದುರೆ ಎಲ್ಲ ತಂದ್ಬಿಟ್ಟು ಒಂದು ಕಾಮಿಡಿ ತರ ಹೋರಾಟ ಮಾಡ್ತಾ ಇದಾರೆ ಅಂತ ತಾನೇ ಇರೋದು. ವಾಟಾಳ್ ನಾಗರಾಜ್ ಅಂದ್ರೆ ಅದೇ ಏನೋ ತಗೊಂಡ್ಬಂದು ಬುರ್ಕ್ ಹಾಕೊಂಡು ಕಾಮಿಡಿ ಮಾಡ್ತಾರೆ, ಹಂಗಾಗ್ಬಿಟ್ಟಿದೆ ಅಲ್ವಾ? ನಿಜವಾಗ ಹಂಗಲ್ಲ. ಯಾಕಂದ್ರೆ ಅವ್ರ ಅದನ್ನ ಹಂಗ್ ತಿರುಗಿಸ್ಕೊಂಡ್ರೆ ಗೊತ್ತಿಲ್ಲ. ಸಿಎಂ ಇಬ್ರಾಹಿಂ ಎಂತ ಜ್ಞಾನಿ ಮನುಷ್ಯ, ಕಾಮಿಡಿ ಮಾಡೋದಕ್ಕೆ ಶುರು ಇದಾಗ್ಬಿಡ್ತು. ಹಾಗೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ರು ಅವ್ರು ಗೊತ್ತಾಗ್ಬಿಡ್ತು, ನಾನು ಹಿಂಗೆ ಹೇಳಿದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ತದೆ, ಮತ್ತೊಂದು ಮಾಡ್ತದೆ, ಮೈಕ್ ಹಿಡಿತಾರೆ ಅಂತೇಳಿ. ಆದ್ರೆ ಎಷ್ಟು ದಿನಗಳ ಕಾಲ ಇವೆಲ್ಲವನ್ನು ಕೂಡ ಅವರು ಒಳಗಡೆ ಹೇಳ್ಬೋದಾಗಿತ್ತು. ಏನು ಪಕ್ಷದ ಆಂತರಿಕವಾಗಿ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಎಷ್ಟು ಜೋರಾಗಿ ಹೇಳಿದ್ರು ಕೂಡ ಹೊರಗಡೆಗೆ ಅದು ಹೊರಗೆ ಬರೋದಿಲ್ಲ. ಒಳಗಡೆ ಹೇಳೋದಕ್ಕೆ ಅವಕಾಶ ಇದೆ, ಏನು ಯಾರೇ ಬೇಕಿದ್ರೆ ಹೇಳ್ಬೋದು. ಆಮೇಲೆ ಇವ್ರಿಗೆಲ್ಲರೂ ಕೂಡ ಶೂ ಬಿಟ್ರು ನೋಡಿ ಉಳಿದವರೆಲ್ಲ, ಹೇಳಿ ಎತ್ತಾಳ್ರೆ ಅಂತೇಳಿ. ಆಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ಹೇಳ್ತಾ ಇರುವಂತವ್ರು ಎಲ್ಲರೂ ಕೂಡ, ರಮೇಶ್ ಜಾರಕಿಹೊಳಿ ಇರ್ಬೋದು, ಅಶೋಕ್ ಇರ್ಬೋದು, ಅಥವಾ ಸಿಟಿ ರವಿ ಇರ್ಬೋದು, ಎಲ್ಲರೂ ಕೂಡ ಇಲ್ಲ ಇದು, ಅಥವಾ ರಾಮುಲ್ ಇರ್ಬೋದು, ಇಲ್ಲ ಇದು ಸರಿಯಲ್ಲ, ಪುನರ್ ಪರಿಶೀಲಿಸಬೇಕು ಅಂತ ಹೇಳುವವರೆಲ್ಲರೂ ಕೂಡ ಅವತ್ತೇ ಅವ್ರಿಗೂ ಹೇಳಿದ್ರೆ, ನೋಡಿ ಸರ್, ನೀವು ಬೈತಿರೋದು ಯಡಿಯೂರಪ್ಪನಿಗೆ ಮತ್ತು ಯಡಿಯೂರಪ್ಪನ ಮಗನಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಿ, ನೀವೇನು ಬೈಯೋದಿದ್ರು ಕೂಡ ಪಕ್ಷದ ಆಂತರಿಕ ಇದರಲ್ಲಿ ಬೈಯಿರಿ, ಹಂಗ್ಯಾರು ಹೇಳಿಲ್ಲ ಅಂತ. ನೀವು ಹಂಗೆ ಹೇಳ್ಬಾರ್ದ್ರಿ ಅಂತ ಯಾರು ಹೇಳಿಲ್ಲ. ಇವತ್ತು ಉಚ್ಚಾಟನೆ ಆದಾಗ ನಿಮಗೆ ಫಸ್ಟ್ ಆಫ್ ಆಲ್ ಬರೋದು ಫೈನಲಿ ಬೈಲಾ ಮಾತ್ರ. ನೀವು ಹೇಳಿದ್ವಲ್ಲ, ನೀವು ಹಿಂದುತ್ವ ಬಗ್ಗೆ ಮಾಡಿ ಮತ್ತೊಂದು ಮಾತಾಡಿ, ಆಮೇಲೆ ಜನಮಾನಸ ಇದೆಯಲ್ಲ ಸರ್, ನಿಮಗೆ ಪ್ರೀತಿ, ಪ್ರೇಮ, ಕರುಣೆ ಇದನ್ನೇ ಬಯಸೋದು ಯಾವತ್ತೂ ಕೂಡ. ನೀವು ಒಡೆದಾಡಿ ಬಡದಾಡಿ ಅಂತ ಅಲ್ಲಿಗೆ ಬರ್ಬೋದಷ್ಟೇ. ಆ ನಂತರ ನಿಮಗೆ ಫೈನಲಿ ಬೇಕಿರೋದೇನು? ಈಗ ಒಂದು ರಾಷ್ಟ್ರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಯುದ್ಧ ಆಗಬೇಕಂದ್ರೆ, ಅರ್ಥ ಆಯ್ತಾ ನಿಮಗೆ? ಒಂದು ರಾಷ್ಟ್ರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಯುದ್ಧ ಮಾಡಬೇಕಂತೆ, ಯುದ್ಧ ಮಾಡಿ ಆಮೇಲೆ ಶಾಂತಿ ಸ್ಥಾಪನೆ. ಬಟ್ ಈಗ ಬಸನಗೌಡರ ವಿಚಾರದಲ್ಲಿ ನಾವು ನೋಡೋದಾದ್ರೆ ಅವರೇ ಹೇಳಿದ್ದಾರೆ, ನಾನು ಭ್ರಷ್ಟಾಚಾರದ ವಿಚಾರವಾಗಿ ಮಾತಾಡಿದೆ, ಏನೆಲ್ಲ ಅವ್ಯವಸ್ಥೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದೆ. ಅದು ಮಾತಾಡೋದು ತಪ್ಪ ಹಾಗಿದ್ರೆ ನೀವೇನ್ ಸಂದೇಶ ಕೊಡ್ತಾ ಇದೀರಿ ಬಸನಗೌಡರನ್ನ ಉಚ್ಚಾಟನೆ ಮಾಡಿ? ಐ ಅಗ್ರಿ. ಫೈನಲಿ ನಿಮ್ಗೇನ್ರಿ, ಅಧಿಕಾರಕ್ಕೆ ಬರಬೇಕು. ನೀವು ಭ್ರಷ್ಟಾಚಾರ ವಿಚಾರದಲ್ಲಿ ಮಾತಾಡಿದ್ರೆ, ಎಲ್ಲರನ್ನ ಕ್ಲೀನ್ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ, ಮಗದೊಂದು ಮಾಡಿದ್ರಿ ಅಂತ ಹೇಳಿ ಓಟ್ ತಗೊಂಡ್ಬರ್ತೀರಾ? ಫೈನಲ್ ಅಷ್ಟೇ ಕೇಳೋದು. ಫೈನಲಿ ಅಮಿತ್ ಶಾ ಹೇಳೋದೇನು, ನಾನೊಮ್ಮೆ ಅವ್ರ ಹತ್ರ ಕೇಳಿದ್ದೆ, ನೀವು ರಾಜ್ಯಸಭಾ ಸ್ಥಾನ ಬಿಟ್ಕೊಡ್ತೀರಾ? ರಾಜ್ಯಸಭಾ ಸ್ಥಾನ ಬಿಡಿ, ಗ್ರಾಮ ಪಂಚಾಯತಿ ಅರ್ಧ ಸ್ಥಾನ ಕೂಡ ಬಿಟ್ಕೊಡಲ್ಲ, ಫೈಟ್ ಇಸ್ ಫೈಟ್ ಅಂತ ಹೇಳಿ. ಫೈನಲಿ ನಿಮಗೆ ಕೌಂಟ್ ಆಗೋದು ಇದು. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ಕಿಂಗ್ ಆಗ್ತಾ ಇದ್ರು ಅಂತಂದ್ರೆ, ಇಲ್ಲರಿ ಬಿಟ್ಬಿಡ್ರಿ, ನಾನು ತಗೊಂಡ್ಬರ್ತೀನಿ, ಉತ್ತರ ಕರ್ನಾಟಕ ನನಗೆ ಅವಕಾಶ ಕೊಡಿ, ನಾನು ಲೀಡ್ ಮಾಡ್ತೀನಿ. ಅವ್ರು ಹೇಳಿದ್ದಾರೆ. ಇವನ್ ರೀಸೆಂಟ್ಲಿ ನನಗನ್ಸಿ ಮಟ್ಟಿಗೆ ಒಂದು 15-20 ದಿನದಿಂದ ಅವ್ರು ಹೇಳಿದ್ದು, ನಾನೇನಾದ್ರೂ ರಾಜ್ಯಾಧ್ಯಕ್ಷ ಆದಂತಂದ್ರೆ 136 140 ಸೀಟ್ ತಗೊಂಡ್ಬರ್ತೀನಿ. ಹೇಳೋದಕ್ಕೆ ಬಹಳ ಈಸಿ ರೀ. ಅಲ್ಲಿ ಅವರಿಗೆ ವಿಜಯನಗರ ವಿಜಯಪುರದ ಅಕ್ಕಪಕ್ಕ ಆದ್ರೂ ಗೆಲ್ಲಿಸಬೇಕಲ್ಲ ನೀವು ಜಿಲ್ಲೆಯಲ್ಲಾದ್ರೂ. ಈಗ ನೀವು ಏನ್ ಬೇಕಾಗಿಲ್ಲ, ನಿಮ್ಗೆ ಒಬ್ಬ ತಾಕತ್ತು ಅಂತಂದ್ರೆ, ನಾನು ಈಗ
ಡಿ.ಕೆ. ಶಿವಕುಮಾರ್ ಇವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ರಾಮನಗರ 4 ಗೆಲ್ಲಿಸ್ತೀನಿ, ಅದು ಯಾವುದು ಹಾಸನ ದೇವೇಗೌಡರು 7 ಗೆಲ್ಲಿಸ್ತೀನಿ, ಮಂಡಿ 7 ಗೆಲ್ಲಿಸ್ತೀನಿ. ಹೆಂಗಿರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮೊಂದು ಪ್ರಭಾವ. ವಿಜಯಪುರ ಎಷ್ಟಿದೆ, ಅಲ್ಲಿ ನನ್ನ ಪ್ರಭಾವ ಇದೆ, ನಾನು ಹೋಗಿ ಭಾಷಣ ಮಾಡಿದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಯವ್ರು ಹೇಳೋದೇನಂತಂದ್ರೆ ನಿಮ್ಗೆ ಇಲ್ಲಿಯೇ ಪ್ರಾಬ್ಲಮ್ ಇದೆ, ಇಲ್ಲಿಯೇ ಒಬ್ಬ ಶಾಸಕನಾಗಿ ಮಾತಾಡೋದು ಬೇರೆ, ಅವರಿಗೆ ಅಧಿಕಾರ ಕೊಟ್ಟ ಇವರನ್ನ ಉಚ್ಚಾಟನೆ ಮಾಡಿದ ನಂತರ ಬಿಜೆಪಿ ಪಾಳಯದಲ್ಲಿ ಮತ್ತು ಯತ್ನಾಳ್ ಗೌಡರ ಬೆಂಬಲಿಗರ ಪಾಳಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಒಂದ್ ರೀತಿ ಕೇಸರಿ ಮನೆಯಲ್ಲಿ ಹಿಂದೂ ಧ್ವನಿಗಳಿಗೆ ಬ್ರೇಕ್ ಬಿತ್ತ ಅನ್ನುವಂತಹ ಪ್ರಶ್ನೆ, ಬ್ರೇಕ್ ಬೀಳುತ್ತಿದೆಯಾ ಅನ್ನುವಂತಹ ಪ್ರಶ್ನೆ, ಒಬ್ಬೊಬ್ಬರನ್ನೇ ಸೈಡ್ ಲೈನ್ ಮಾಡುವಂತಹ ಕೆಲಸ ರಾಷ್ಟ್ರ ಮಟ್ಟದಲ್ಲೂ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲೂ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಇವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಅಪ್ಡೇಟ್ಗಳತ್ತ ಗಮನ ಹರಿಸೋದಾದ್ರೆ, ಇವತ್ತು ಯತ್ನಾಳ್ ಬಣದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋಂಥದ್ದು ಮುಖ್ಯ. ಮತ್ತೊಂದು ಕಡೆ ಈ ಉಚ್ಚಾಟನೆ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಯತ್ನಾಳ್ ಬಣದ ಹಲವರು ವರಿಷ್ಠರ ಮುಂದೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಹಿಂದುತ್ವ ಮುಕ್ತ ಬಿಜೆಪಿ ಅನ್ನೋದ್ರ ಬಗ್ಗೆ ನೀವು ಮೊನ್ನೆಯೂ ಕೂಡ ಒಂದು ವಿಚಾರವನ್ನ ತಿಳಿಸಿದ್ರಿ. ಪ್ರತಾಪ್ ಸಿಂಹ ಆಗಿರ್ಬೋದು, ಯತ್ನಾಳ್ ಗೌಡರಾಗಿರ್ಬೋದು, ಹಾಗೇನೆ ಸಿ.ಟಿ. ರವಿ. ಇನ್ನ ನಾವು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಗಮನಿಸೋದಾದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಈ ಪ್ರವೀಣ್ ಭಾಯ್ ತೊಗಾಡಿಯಾ ಅವರನ್ನು ಕೂಡ ಸೈಡ್ ಲೈನ್ ಮಾಡುವಂತಹ ಕೆಲಸ ಆಯಿತು. ವ್ಯವಸ್ಥಿತವಾಗಿ ಕೆಲಸಗಳಾದವು. ಅಂದ್ರೆ ಈಗ ಕಂಪ್ಲೀಟ್ಲಿ ಇವರು ಬಿಜೆಪಿಯವರು ತಮ್ಮ ಪ್ರಣಾಳಿಕೆಯಲ್ಲಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಹಿಂದುತ್ವ 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 ಅಂತ ಜಪ ಮಾಡ್ತಾರೆ. ಆದ್ರೆ ಹಿಂದುತ್ವದ ಬಗ್ಗೆ ಮಾತಾಡುವಂತವರು ಅಥವಾ ನೇರವಾದಿಗಳು, ನಿಷ್ಠುರವಾದಿಗಳನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಯಾಕೆ? ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಏನು ಗೊತ್ತಾ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನೆಲ್ಲ ಹೇಳಿಕೆಗಳನ್ನ ಅವರು ಕೊಡ್ತಾರೆ ನೋಡಿ. ಒಬ್ಬೊಂದು ದೌರ್ಬಲ್ಯ, ಮತ್ತೊಂದು ಸಾಮರ್ಥ್ಯ ಎರಡಿರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಸಾಮರ್ಥ್ಯ ಇದೆ. ಆಮೇಲೆ ಸಮ್ಟೈಮ್ಸ್ ನಮ್ದೇನಾಗಿರುತ್ತೆ ಗೊತ್ತಾ, ನಮ್ಮ ಕೆಲವು ವಿಚಾರಗಳು ಬಹಳ ಬೇಗ ಅಟ್ರಾಕ್ಟ್ ಆಗಿಬಿಡ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ ತಕ್ಷಣ ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇತ್ತು, ಸುದ್ದಿ ಆಗ್ತಾ ಇತ್ತು, ಮತ್ತೊಂದು ಆಗ್ತಾ ಇತ್ತು. ಅದನ್ನೇ ಅವರು ಎನ್ಕೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಈ ವಾಟಾಳ್ ನಾಗರಾಜ್ ತಗೊಳ್ಳಿ ನೀವು. ವಾಟಾಳ್ ನಾಗರಾಜ್ ನಮ್ಗೆ ಏನಾಗ್ಬಿಟ್ಟಿದೆ ಅವ್ರದ್ದು, ಈಗ ಮಹಾನ್ ಹೋರಾಟಗಾರರವರು. ಆಮೇಲೆ ಅವ್ರದ್ದು ವರದಿ ಅದೆಲ್ಲ ಇದೆ, ಅವರ ರೋಡ್ ಎಲ್ಲ ಇದೆ, ಅವ್ರದ್ದು ಏನು ಪುತ್ಥಳಿ ಪ್ರತಿಷ್ಠಾಪನೆ ಎಲ್ಲ ಇದೆ. ಕೊನೆಗೆ ಈಗಿನ ಜನಮಾನಸಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಅವ್ರೇನು ಕತ್ತೆ ಕುದುರೆ ಎಲ್ಲ ತಂದ್ಬಿಟ್ಟು ಒಂದು ಕಾಮಿಡಿ ತರ ಹೋರಾಟ ಮಾಡ್ತಾ ಇದಾರೆ ಅಂತ ತಾನೇ ಇರೋದು. ವಾಟಾಳ್ ನಾಗರಾಜ್ ಅಂದ್ರೆ ಅದೇ ಏನೋ ತಗೊಂಡ್ಬಂದು ಬುರ್ಕ್ ಹಾಕೊಂಡು ಕಾಮಿಡಿ ಮಾಡ್ತಾರೆ, ಹಂಗಾಗ್ಬಿಟ್ಟಿದೆ ಅಲ್ವಾ? ನಿಜವಾಗ ಹಂಗಲ್ಲ. ಯಾಕಂದ್ರೆ ಅವ್ರು ಅದನ್ನ ಹಂಗೆ ತಿರುಗಿಸ್ಕೊಂಡ್ರೆ ಗೊತ್ತಿಲ್ಲ. ಸಿಎಂ ಇಬ್ರಾಹಿಂ ಎಂತ ಜ್ಞಾನಿ ಮನುಷ್ಯ, ಕಾಮಿಡಿ ಮಾಡೋದಕ್ಕೆ ಶುರು ಇದಾಗ್ಬಿಡ್ತು. ಹಾಗೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ರು ಅವ್ರು ಗೊತ್ತಾಗ್ಬಿಡ್ತು, ನಾನು ಹಿಂಗೆ ಹೇಳಿದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ತದೆ, ಮತ್ತೊಂದು ಮಾಡ್ತದೆ, ಮೈಕ್ ಹಿಡಿತಾರೆ ಅಂತೇಳಿ. ಅದು ಎಷ್ಟು ದಿನಗಳ ಕಾಲ ಇವೆಲ್ಲವನ್ನು ಕೂಡ ಅವರು ಒಳಗಡೆ ಹೇಳ್ಬೋದಾಗಿತ್ತು.